ಒಂದು ಸಿನಿಮಾದ ಕಂಟೆಂಟ್ ಚೆನ್ನಾಗಿದ್ರೆ ಸಿನಿಮಾ ಸೂಪರ್ ಹಿಟ್ ಆಗೋದನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅನ್ನೋದಕ್ಕೆ ಈ ಸೂ ಫ್ರಮ್ ಸೋ ಮೂವಿನೇ ನಿದರ್ಶನ. ಈ ಮೂವಿ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಔಟ್ ಆ್ಯಂಡ್ ಔಟ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಲಾಕಾರ ಜಗತ್. ನಾನು ನಿಮ್ಮ ಕಿರಣ್. 2015ರಲ್ಲಿ ಬಾಹುಬಲಿ ಸಿನಿಮಾ ರಿಲೀಸ್ ಆಗುತ್ತೆ. ಆ ಮೂವಿನಲ್ಲಿ ಸ್ಟಾರ್ ಡೈರೆಕ್ಟ್ ಮಾಡಿರ್ತಾರೆ, ಸ್ಟಾರ್ ಆ್ಯಕ್ಟರ್ಸ್ ಆ್ಯಕ್ಟ್ ಮಾಡಿರ್ತಾರೆ, ಟಾಪ್ ಮ್ಯೂಸಿಕ್ ಡೈರೆಕ್ಟರ್ ಇರ್ತಾರೆ, ದೊಡ್ಡ ಟೆಕ್ನಿಕಲ್ ಟೀಮೇ ಇರುತ್ತೆ. ಅದೇ ಟೈಮಲ್ಲಿ ಕನ್ನಡದಿಂದ ಒಂದು ಹೊಸಬರು ಆ್ಯಕ್ಟ್ ಮಾಡಿ ಡೈರೆಕ್ಟ್ ಮಾಡಿರ್ತಕ್ಕಂಥ ಸಿನಿಮಾ ರಿಲೀಸ್ ಆಗುತ್ತೆ. ಅದು ರಂಗಿತರಂಗ. ಬಾಹುಬಲಿ ಅಂತ ದೈತ್ಯ ಸಿನಿಮಾದೆದುರು ರಂಗಿತರಂಗ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಕಾರಣ ಒಂದೇ, ಸಿನಿಮಾದಲ್ಲಿ ಇದ್ದಂತಹ ಕಂಟೆಂಟ್. ಅದೇ ತರಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕಾಸರಗೋಡು ಸಿನಿಮಾ ಬರುತ್ತೆ. ಆ ಸಿನಿಮಾ ಸಹ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ. ಕಾಂತಾರ ಬಂತು, ಅದು ಬಿಗ್ಗೆಸ್ಟ್ ಸೂಪರ್ ಹಿಟ್ ಆಯಿತು. ಗರುಡ ಗಮನ, ರಿಷಭ ವಾಹನ, ಅದು ಸಹ ಸೂಪರ್ ಹಿಟ್ ಆಯಿತು. ಕಿರಿಕ್ ಪಾರ್ಟಿ, ಚಾರ್ಲಿ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆದವು. ಈಗ ಸೂ ಫ್ರಮ್ ಸೋ ಮೂವಿ, ಹರಿಹರ ವೀರಮಲ್ಲು ಅಂತಹ 250 ಕೋಟಿ ರು ಬಡ್ಜೆಟ್ ಸಿನಿಮಾಗಿಂತಲೂ ಹೆಚ್ಚು ಶೋಗಳಲ್ಲಿ ಹೌಸ್ಫುಲ್ ಓಡ್ತಿದೆ ಅಂತಂದರೆ ಅದು ಸಾಮಾನ್ಯ ವಿಷಯ ಅಲ್ಲ. ಈ ಸಿನಿಮಾದಲ್ಲಿ ಯಾವುದೇ ಸ್ಟಾರ್ ಡೈರೆಕ್ಟರ್ ಇಲ್ಲ, ಸ್ಟಾರ್ ಆ್ಯಕ್ಟರ್ಸ್ ಇಲ್ಲ, ಸ್ಟಾರ್ ಟೆಕ್ನಿಷಿಯನ್ಸ್ ಇಲ್ಲ, ಬಿಗ್ ಬಡ್ಜೆಟ್ ಮೂವಿ ಅಲ್ವೇ ಅಲ್ಲ. ಆದರೂ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗ್ತಿದೆ ಅಂತಂದರೆ ಕಂಟೆಂಟ್ ಮುಖ್ಯ ಆಗಿರುತ್ತೆ. ಸೊ ಈ ಮೂವಿನಲ್ಲಿ ಸ್ಟೋರಿನೇ ಹೀರೋ. ಸ್ಟೋರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಕ್ಯಾರೆಕ್ಟರೈಸೇಷನ್ ಚೆನ್ನಾಗಿ ಮಾಡಿದ್ದಾರೆ. ಒಂದು ಚಿಕ್ಕ ಊರಲ್ಲಿ ಒಂದಷ್ಟು ಜನ ಆರ್ಟಿಸ್ಟ್ಗಳನ್ನ ಇಟ್ಕೊಂಡು ಸೂಪರ್ ಹಿಟ್ ಸಿನಿಮಾ ಮಾಡ್ಬೋದು ಅನ್ನೋದನ್ನು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಕ್ಯಾರೆಕ್ಟರ್ಸ್ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದ್ದಾವೆ. ಒಂದು ಲವ್ ಸ್ಟೋರಿನ ಈ ಥರ ತೋರಿಸ್ಬೋದಾ ಅನಿಸುತ್ತೆ. ರಾಜ್ ಬಿ ಶೆಟ್ಟಿ ಅವರು ಎಂಟ್ರಿ ಆಗೋಕ್ಕೂ ಮುಂಚೆ ಒಂಥರ ಕಾಮಿಡಿ ಇರುತ್ತೆ. ಅವರು ಎಂಟ್ರಿ ಆದಮೇಲೆ ಸಿನಿಮಾ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಸುಲೋಚನಾ ಅನ್ನೋ ಕ್ಯಾರೆಕ್ಟರ್ ಬಂದಮೇಲೆ ಸಿನಿಮಾ ಕಾಮಿಡಿಯಿಂದ ಹಾರರ್ ಕಾಮಿಡಿಯಾಗಿ ಬದಲಾಗುತ್ತೆ. ರಕ್ಷಿತ್ ಶೆಟ್ಟಿ ಅವರು, ರಿಷಬ್ ಶೆಟ್ಟಿ ಅವರು ಮತ್ತು ರಾಜ್ ಬಿ ಶೆಟ್ಟಿ ಅವರು ಸ್ಟೋರಿಗೆ ಇಂಪಾರ್ಟೆನ್ಸ್ ಕೊಡೋದನ್ನು ನಾವು ಗಮನಿಸ್ಬೋದು. ಇಲ್ಲಿ ಗಮನಿಸಬಹುದಾದಂಥ ಇನ್ನೊಂದು ವಿಷಯ ಅಂತಂದರೆ ಟೈಟಲ್ ಡಿಫ್ರೆಂಟ್ ಆಗಿದೆ. ಆಮೇಲೆ ಪೋಸ್ಟರು ಸಹ ತುಂಬ ಡಿಫ್ರೆಂಟ್ ಆಗಿದೆ. ಹೆಚ್ಚು ಪಬ್ಲಿಸಿಟಿ ಮಾಡಿಲ್ಲ, ಆದರೆ ಮೂವಿ ಚೆನ್ನಾಗಿರೋದ್ರಿಂದ ವರ್ಡ್ ಆಫ್ ಮೌತಿಂದನೇ ಹೆಚ್ಚು ಜನ ಸಿನಿಮಾ ನೋಡ್ತಿದ್ದಾರೆ. ರಾಜ್ ಬಿ ಶೆಟ್ಟಿ ಅವರು ಸೇರಿ ಎಲ್ಲರ ಆ್ಯಕ್ಟಿಂಗು ಸಹ ತುಂಬ ನ್ಯಾಚುರಲ್ ಆಗಿರುತ್ತೆ. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಔಟ್ ಆ್ಯಂಡ್ ಔಟ್ ಎಂಟರ್ಟೈನ್ಮೆಂಟ್ ಇದೆ ಈ ಮೂವಿನಲ್ಲಿ. ಈ ತಿಂಗಳಲ್ಲಿ ರಿಲೀಸ್ ಆದಂತಹ ಎಕ್ಕ ಮೂವಿ, ಜೂನಿಯರ್ ಮೂವಿ, ಸೂ ಫ್ರಮ್ ಸೋ ಹಾಗೆ ಮಹಾವತಾರ್ ನರಸಿಂಹ ಮೂವಿ 4 ಸಹ ಸೂಪರ್ ಹಿಟ್ ಆಗಿವೆ. ಸೂ ಫ್ರಮ್ ಸೋ ಮೂವಿ ಕತೆ ಬರೆದಿರೋ ಮತ್ತು ನಿರ್ದೇಶನ ಮಾಡಿರೋ JP ತುಮಿನಾಡ್ ಅವರಿಗೂ ಸಹ ಕ್ರೆಡಿಟ್ ಹೋಗಬೇಕು. ಈ ಮೂವಿನ ಆದಷ್ಟು ಥಿಯೇಟ್ರಲ್ಲೇ ನೋಡಿ, ತುಂಬ ಎಂಜಾಯ್ ಮಾಡ್ತೀರಾ. ನೀವೇನಾದರೂ ಮೂವಿ ನೋಡಿದರೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್.